ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಒಂದಲ್ಲ ಒಂದು ರೀತಿಯ ಸಂಗೀತ ಕಾರ್ಯಕ್ರಮಗಳನ್ನ ಕೇಳಿರ್ತೀರಾ, ನೋಡಿರ್ತೀರಾ. ಆದ್ರೆ ಇವತ್ತು ನಮ್ಮ ತಂಡ ರಂಗಗೀತೆಗಳನ್ನ ಒಂದು ವಿಭಿನ್ನ ರೀತಿಯಲ್ಲಿ ನಿಮ್ಮ ಮುಂದೆ ಪ್ರದರ್ಶನ ನೀಡೋದಕ್ಕೆ ಬಂದಿದ್ದೀವಿ. ನೋಡಿ, ಕೇಳಿ, ಆನಂದಿಸಿ. ಶರಣು ಶರಣ ಹೇಳೇವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದುಗದ್ದಲ ಸದ್ದುಗದ್ದಲ ಮಾಡಬ್ಯಾಡಿ ಆಟದೊಳಗ. ಸದ್ದು ಗದ್ದಲ ಮಾಡಬೇಡಿ ಅಂತ ಎಲ್ಲರನ್ನೂ ಕೂರಿಸಿದ್ದಾಯ್ತು. ನಮ್ಮ ಮೊದಲನೇ ಹಾಡು ಗಣೇಶನಿಗಲ್ವೇ? ಹೌದಮ್ಮ, ಹಾಡ್ಲೇಬೇಕಲ್ವಾ? ಅವ್ನಿಗೊಂದು ಹಾಡು ಹೇಳ್ಬೇಡವೆ, ಅವನಿಗೊಂದು ಮೋದಕ ತಿನ್ಸಿ, ನಮ್ಮ ಪ್ರೇಕ್ಷಕರಿಗೂ ಮೋದಕ ತಿನ್ಸ್ಬಿಡೋಣವೆ. ಬನ್ನಿ ಮತ್ತೆ ತಿನ್ಸಿ ಬಿಡೋಣ. ಗಜಾನನಂ ಭೂತಗಣಾದಿ ಸೇವಿತಂ ಸೇವಿತಂ ಕಪಿತ್ತ ಜಂಬೂ ಬಲಸಾರ ಭಕ್ಷಿತಂ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ
ಇವಾಗ ಗಣಪತಿಗೂ ಮೋದಕ ತಿನ್ಸ್ತಾ ಇದ್ರು. ಇವಾಗ ನಮ್ಮ ಪುಟಾಣಿ ಮಕ್ಕಳುಗಳು ಕೃಷ್ಣನ ಲೀಲೆನ ಹೇಳೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಬನ್ನಿ ಅವ್ರ ಬಾಯಲ್ಲೇನೆ ಕೃಷ್ಣ ಲೀಲೆಗಳನ್ನ ಮುದ್ದಾಗಿ ಕೇಳ್ಬಿಡೋಣ. ಧನ್ಯವಾದಗಳು ಮಕ್ಕಳೇ, ತುಂಬಾ ಮುದ್ದಾಗಿ ಹಾಡಿದ್ರಿ. ಅಕ್ಕ, ನಾವ್ ಎಂತ ಅನ್ಯಾಯ ಮಾಡ್ತಿದೀವಲ್ವಾ? ಅಲ್ಲ, ನಾವೆಲ್ಲ ಕಾರ್ಯಕ್ರಮಗಳಲ್ಲೂ ಗಣೇಶನ್ಗೊಂದು, ಕೃಷ್ಣಗೊಂದು, ಹುಡುಗಿರಿಗೊಂದು ಅಂತೆಲ್ಲ ಹಾಡು ಹೇಳ್ತಿರ್ತೀವಿ. ನಮ್ ಗಂಡ್ ಮಕ್ಳಿಗೆ ಒಂದು ಹಾಡು ಬೇಡ್ವೆ? ದೊಡ್ಡ ಅನ್ಯಾಯನೇ ಹೇಳಿ. ನಮ್ ಗಂಡ್ ಮಕ್ಳಿಗೋಸ್ಕರ ಒಂದು ಹಾಡಿಲ್ಲ ಅಂದ್ರೆ ಹೆಂಗ್ ಹೇಳಿ? ಅಲ್ವೇ? ಅದಕ್ಕಿಂತ ಮುಂಚೆ ಒಂದ್ ಕತೆ ಹೇಳ್ತೀನಿ ರೀ. ಅದೆಲ್ಲ ನಮ್ ಗಂಡ್ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮೂರಲ್ಲಿ ಒಬ್ಬ ಮುನಿಯ ಅಂತ ಇದ್ದ, ಅದೇ ಎಂಡ ಮಾರೋನು. ಅವನ್ಗೊಬ್ಬ ರೆಗ್ಯುಲರ್ ಗಿರಾಕಿ, ಅದೇ ನಮ್ ಗಾಳಿ ಕೆಲ್ಸದವನು. ಅವನ್ಗೆ ಹೆಂಡ, ಹೆಂಡತಿ, ಕನ್ನಡ ಪದಗಳು ಈ ಮೂರನ್ನು ಕಂಡ್ರೆ ಬಲೇ ಪ್ರಾಣ. ಆದ್ರೆ ವಿದ್ಯೆ ಬುದ್ಧಿ ಇಲ್ಲ ಪಾಪ, ಏನ್ ಮಾಡ್ತೀರಾ? ಅದಕ್ಕೆ ಏನ್ ಮಾಡ್ತಾನೆ ಹೇಳಿ? ಏನ್ ಮಾಡ್ತಾನೆ? ಸರಸ್ವತಿ ಹತ್ರ ಕುಡಿದ್ಬಿಟ್ಟು ವಿದ್ಯೆ ಕೇಳಕ್ಕಾಗತ್ತಾ? ತಪ್ಪು ತಪ್ಪು. ಅದಕ್ಕೆ ಬ್ರಹ್ಮನ್ ಮುಖಾಂತರ ಇನ್ಫ್ಲೂಯೆನ್ಸ್ ಮಾಡ್ಸಕ್ ಹೊರಟಿದ್ದಾನೆ. ಅದೇ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅನ್ನೋದನ್ನ ನಮ್ ಗಂಡ್ ಮಕ್ಳು ಬಾಯಿ ಕೇಳೋಣ. ಎಲ್ಲ ತಯಾರ? Yeah.
ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂದ ನುಡಿದ ಕೈನ. ಅಕ್ಕ, ಪ್ರೇಕ್ಷಕರಿಗೆಲ್ಲ ಮೋದಕ ಕೊಟ್ಟಿದ್ದಾಯ್ತು, ಮಕ್ಳ ಕೈಲಿ ಹಾಡ್ಸಿದ್ದಾಯ್ತು, ಗಂಡು ಮಕ್ಕಳ ಕೈಲಿ ಹಾಡ್ಸಿದ್ದಾಯ್ತು. ಈಗ ನಮ್ಮ ಹೊಸೊಬ್ಬರನ್ನು ನಮ್ಮವ್ರನ್ನಾಗಿ ಮಾಡ್ಕೋಬೇಕು. ಅಂದರೆ ಈ ಕಾರ್ಯಕ್ರಮ ನಡೀತಾ 5 ವರ್ಷ ಆಗ್ತಾ ಬಂತು. ಸಾಕಷ್ಟು ಜನ ಹೊಸ ಕುಟುಂಬಗಳು ನಮ್ಮೊಟ್ಟಿಗೆ ಸೇರಿದ್ದಾರೆ. ಇವಾಗ ಅವ್ರನ್ನ ನಮ್ಮೊಟ್ಟಿಗೆ ನಮ್ಮವ್ರನ್ನಾಗಿ ಮಾಡೋಣವಾ? ಅದಕ್ಕೊಂದು ಹಾಡಿಡೋಣ. ಹೌದೌದು, ಅವರು ನಮ್ಮೊಂದಿಗೆ ನಮ್ಮವರು ಅಂತ ಅನಿಸ್ಬೇಕಲ್ವಾ? ಬನ್ನಿ ಹಾಡೋಣ, ಶುರು ಮಾಡ್ಕೊಳ್ಳಿ. ನಮ್ಮೂರ ಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದ್ಯೆಲ್ಲ ತಂಪಾನೆರಳ ಸೋ ರಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟದವರಿಗೆ ಬಳಿಕ ಹಕ್ಕಿ ಇನ್ಯಾಗ ಮಲಗವೆ ಮರಿ ಹಕ್ಕಿ. ರೆಂಬಿ ಕೊಂಬಿಯ ಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಆ ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ. ದೂರ ದೇಶದ ಓ ದೂರ ದೇಶದ ವರಸಿಗ ಹಕ್ಕಿಗೂ ಐತಿ ಜಗ ಒಳಗ. ಓ ಬನ್ನಿರಿ ನೀವು ನಮ್ಮ ಬಳಗ. ಮರದ ಎಲಿನೆರಳು ಮನೆಯ ಮಾಡಿಗಳ ಆಡದಾವ ಆಟ, ಮೂಡ್ಯಾವ ತೊಗಲ ಗೊಂಬಿಯಾಟ. ಗರುಡ ಬಳ್ಳಿಯ ಓ ಗರುಡ ಬಳ್ಳಿಯ ಕಥೆಯ ಹೇಳುತ್ತವ ನೋಡಿ ಶಾಂತ ಚಿತ್ತ. ನಾವು ನೀವು ಅದರ ಭಾಗ ಮಾತ್ರ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಒಟ್ಟಾಗಿ ಸೇರಲಿಕ್ಕ, ಸೇರಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕ. ನಾವು ಬಂದೇವ ಒಟ್ಟಾಗಿ ಸೇರಲಿಕ್ಕ, ಸೇರಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಧನ್ಯವಾದಗಳು. ಬನ್ನಿ ಜೋರಾದ ಚಪ್ಪಾಳೆ ಗಾಯ್ಸ್. ಹೇಗಿತ್ತು ರಂಗ ಸಂಗೀತ ಹಬ್ಬ? ನಾನು ಇಷ್ಟಿನ ಬರೀ ರಂಗಭೂಮಿ ಅಂತ ಕೇಳ್ತಾ ಇದ್ದೆ. ಆದರೆ ರಂಗಭೂಮಿಲಿ ಇಷ್ಟು ಸೊಗಸಾಗಿರೋ ಹಾಡಿರುತ್ತೆ ಅಂತೇಳಿ ನನಗೆ ಇವತ್ತೇ ಗೊತ್ತಾಗಿತ್ತು. ಬ್ರೋ, ಹಂಗಂತ ಏನೋ ಬ್ರಹ್ಮನ್ ಹೆಂಡ ಕೊಡ್ಸೋಕೆ ಬಂದಿದ್ರಲ್ಲ, ಏನಿದು ಮ್ಯಾಟ್ರು ಅಂತ. ಅದ ನೋಡಿ, ಅದೇ ನಮ್ಮ ರಾಜರತ್ನಮ್ಮವರ ಕೃತಿಯ ವಿಶೇಷತೆ ಅಂದರೆ ಇನ್ನೊಂದು ಮಾತಾಡ್ತಾರೆ ಅದರ್ಸ್. ಯಾವುದೇ ಕನ್ನಡಿಗಾಗಿ ಮಾತನ್ನು ಕೇಳಿದ್ರೆ ಅವನಲ್ಲಿರೋ ಕಿಚ್ಚು ಕಾಡ್ಗಿಚ್ಚಾಗೋದ್ರಲ್ಲಿ ಅನುಮಾನನೇ ಬೇಡ. ಏನು ಹೇಳ್ತಾರೆ ಅಂದರೆ, ನರಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲ್ಸಾಕೋದ್ರೇ, ನರಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲ್ಸಾಕಿದ್ರೇ ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ, ಮೂಗ್ನಲ್ಲಿ ಕನ್ನಡ ಪದಗಳಾಡ್ತೀನಿ, ಮೂಗ್ನಲ್ಲಿ ಕನ್ನಡ ಪದಗಳಾಡ್ತೀನಿ. ನನ್ನ ಮನ್ಸನ್ನ ಕಾಣೆ, ನನ್ನ ಮನ್ಸನ್ನ ಕಾಣೆ. ಕನ್ನಡ ಸುದ್ದಿಗೆ ಏನ್ರ ಬಂದ್ರೆ ಮಾನ ಉಳ್ಸಕ್ಕಿಲ್ಲ, ಮಾನ ಉಳ್ಸಕ್ಕಿಲ್ಲ. ಏನಂತೀರಾ ಸ್ನೇಹಿತರೆ? ಕಮಾನ್, ಹೇಳ್ತಿಲ್ಲ? ಅಲ್ಲಿ ನೋಡು ಕನ್ನಡ, ಎಲ್ಲೆಲ್ಲೂ ಕನ್ನಡ, ಸಿರಿಗನ್ನಡ, ಸಿರಿಗನ್ನಡ, ಕನ್ನಡಾಂಬೆಗೆ ಹತ್ತು ಕನ್ನಡಿಗರ ತಾಕತ್ತು. ಅದೇ ಪ್ರಶ್ನೋತ್ತರ ಬರೋಣ. ಖಂಡಿತ. ಸರಿ, ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ನಿಘಂಟು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ?
ಕನ್ನಡದಲ್ಲಿ ನಿಘಂಟುಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ತಪ್ಪಾದ ಉತ್ತರ. ಕಿಟ್ಟ ಸಹೋದರರು ಮೊದಲು ನಿಘಂಟು ಬರೆದದ್ದು, ಆದರೆ ನಿಘಂಟುಗಳ ಬ್ರಹ್ಮ ಅಂತ ಅವರನ್ನ ಕರೆಯೋದಿಲ್ಲ. ಇಲ್ಲ, ಅವರು ಮೊದಲು ನಿಘಂಟು ಬರೆದದ್ದು ಕನ್ನಡದಲ್ಲಿ, ಆದರೆ ನಿಘಂಟುಗಳ ಬ್ರಹ್ಮ ಅಂತ ಕರೆಯೋದು ಜಿ ವೆಂಕಟ ಸುಬ್ಬಯ್ಯ ಅವರನ್ನು. ಯಾರೂ ಉತ್ತರ ಕೊಟ್ಟಿಲ್ಲ. ಆದ್ರೂ ಯಾರು ಉತ್ತರ ಕೊಡಲ್ಲ. ಕಾರಣ ಈ ಪುಸ್ತಕ